ಐಪಿಎಲ್ 2026 ಮೊದಲ ಓವರ್ನಲ್ಲೇ 3 ವಿಕೆಟ್ ಪಡೆದು ಚರಿತ್ರೆ ಸೃಷ್ಟಿಸಿದ ಪ್ರಫುಲ್ ಹಿಂಗೆ 19 ವರ್ಷಗಳ ಐಪಿಎಲ್ ಇತಿಹಾಸದಲ್ಲೇ ಹೊಸ ದಾಖಲೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ನ 21ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 216 ರನ್ ಗಳಿಸಿತ್ತು. 217 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿರುವ ರಾಜಸ್ಥಾನ್ ರಾಯಲ್ಸ್ ಹೀನಾಯ ಬ್ಯಾಟಿಂಗ್ ಪ್ರದರ್ಶನ ತೋರಿದೆ. ಐಪಿಎಲ್ ಇತಿಹಾಸದಲ್ಲೇ ಮೊದಲ ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು ಕಳಪೆ ದಾಖಲೆಗೆ ಪಾತ್ರವಾಗಿದೆ. ಟೂರ್ನಿಯಲ್ಲಿ ಸತತ 4 ಪಂದ್ಯಗಳಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯದಲ್ಲಿ ಗೆಲ್ಲಿ ಕ್ರಿಕೆಟ್ನಂತೆ ಬ್ಯಾಟಿಂಗ್ ಪ್ರದರ್ಶನ ತೋರಿತು. ಇಂದೇ ಸನ್ರೈಸರ್ಸ್ ಹೈದರಾಬಾದ್ ಪರ ಪದಾರ್ಪಣೆ ಮಾಡಿದ ಪ್ರಫುಲ್ ಹಿಂಗೆ ಬೌಲಿಂಗ್ನಲ್ಲಿ ಮೊದಲ ಓವರ್ನಲ್ಲಿ 3 ಬ್ಯಾಟರ್ಗಳು ಡಕ್ಔಟ್ ಆದರು. ವೈಭವ್ ಗೋಲ್ಡನ್ ಡಕ್ ಟೂರ್ನಿಯಲ್ಲಿ ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ದಿಗ್ಗಜ ಬೌಲರ್ಗಳನ್ನೇ ನಡುಗಿಸಿದ್ದ ವೈಭವ್ ಸೂರ್ಯವಂಶಿ ತಾವೆದುರಿಸಿದ ಮೊದಲ ಎಸೆತದಲ್ಲೇ ಸಲೀಲ್ ಅರೋರಾಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. 3ನೇ ಕ್ರಮಾಂಕದಲ್ಲಿ ಬಂದ ಇನ್ಫಾರ್ಮ್ ಬ್ಯಾಟರ್ ಧ್ರುವ್ ಜುರಲ್ ಖಾತೆ ತೆರೆಯದೆ ಪ್ರಫುಲ್ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಟೂರ್ನಿಯಲ್ಲಿ ಮೊದಲ ಅವಕಾಶ ಪಡೆದಿದ್ದ ಲುವಾನ್ ಡಿ ಪ್ರೆಟೋರಿಯಸ್ ಕೂಡ ಖಾತೆ ತೆರೆಯದೆ ನಿತೀಶ್ ಕುಮಾರ್ ರೆಡ್ಡಿಗೆ ಕ್ಯಾಚ್ ನೀಡಿ ಔಟಾದರು. 19 ವರ್ಷಗಳಲ್ಲಿ ಇದೇ ಮೊದಲು. 2008 ರಿಂದ ಇಲ್ಲಿಯವರೆಗೆ ಯಾವುದೇ ಬೌಲರ್ ಮೊದಲ ಓವರ್ನಲ್ಲಿ 3 ವಿಕೆಟ್ ಪಡೆದಿರಲಿಲ್ಲ. ಇಂದೇ ಪದಾರ್ಪಣೆ ಮಾಡಿದ 24 ವರ್ಷದ ಪ್ರಫುಲ್ ಹಿಂಗೆ ಕೇವಲ 1 ರನ್ ನೀಡಿ 3 ವಿಕೆಟ್ ಪಡೆದು ಚರಿತ್ರೆ ಸೃಷ್ಟಿಸಿದರು. 19 ವರ್ಷಗಳಲ್ಲಿ 32 ಬಾರಿ ಬೌಲರ್ ಮೊದಲ ಓವರ್ನಲ್ಲಿ 2 ವಿಕೆಟ್ ಪಡೆದ ದಾಖಲೆ ಇತ್ತು. ಇತ್ತೀಚಿನ ದಾಖಲೆ ಕೂಡ ಹೈದರಾಬಾದ್ ಹೆಸರಲ್ಲೇ ಇದ್ದು ಭುವನೇಶ್ವರ್ ಕುಮಾರ್ ಇದೇ ರಾಜಸ್ಥಾನ್ ವಿರುದ್ಧ 2024 ರಲ್ಲಿ ತಮ್ಮ ಮೊದಲ ಓವರ್ನಲ್ಲಿ ಬಟ್ಲರ್ ಹಾಗೂ ಸಂಜು ಸ್ಯಾಟ್ಸನ್ ವಿಕೆಟ್ ಪಡೆದಿದ್ದರು. ಕಡಿಮೆ ಮೊತ್ತಕ್ಕೆ 4 ವಿಕೆಟ್ ಪತನ. ಮೊದಲ ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡಿದ್ದ ರಾಯಲ್ಸ್ 2ನೇ ಓವರ್ನಲ್ಲಿ ಮತ್ತೊಬ್ಬ ಪದಾರ್ಪಣೆ ಬೌಲರ್ ಸಕಿಬ್ ಹುಸೇನ್ ಬೌಲಿಂಗ್ನಲ್ಲಿ 1 ರನ್ ಗಳಿಸಿದ್ದ ಯಶಸ್ವಿ ಜೈಸ್ವಾಲ್ ವಿಕೆಟ್ ಪಡೆದು ರಾಯಲ್ಸ್ಗೆ ಮರ್ಮಾಘಾತ ನೀಡಿದರು. ಕೇವಲ 2 ರನ್ಗಳಾಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡಿತು. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಮೊದಲ ತಂಡ ಎಂಬ ದಾಖಲೆಯನ್ನು ಕೊಚ್ಚಿ ಟಸ್ಕರ್ ಕೇರಳದ ಜೊತೆಗೆ ಹಂಚಿಕೊಂಡಿತು. ಕೆಟಿಕೆ ತಂಡ 2011 ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 2 ರನ್ಗಳಾಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಅವರು 1.5 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡರೆ ರಾಜಸ್ಥಾನ್ ರಾಯಲ್ಸ್ ಇಂದು 1.4 ಓವರ್ಗಳಲ್ಲಿ ಅಂದರೆ ಮೊದಲ 10 ಎಸೆತಗಳಲ್ಲೇ 4 ವಿಕೆಟ್ ಕಳೆದುಕೊಂಡು ಕಳಪೆ ದಾಖಲೆ ಬರೆಯಿತು. 2ನೇ ಓವರ್ನಲ್ಲಿ ಮತ್ತೊಂದು ಶಾಕ್ ಕೊಟ್ಟ ಪ್ರಫುಲ್. ಇನ್ನಿಂಗ್ಸ್ನ 3ನೇ ಓವರ್ನಲ್ಲಿ ಮತ್ತೆ ಬಂದ ಪ್ರಫುಲ್ ಹಿಂಗೆ ತಮ್ಮ 2ನೇ ಓವರ್ನ ಕೊನೆಯ ಎಸೆತದಲ್ಲಿ ಕ್ಯಾಪ್ಟನ್ ರಿಯಾನ್ ಪರಾಗ್ಗೂ ಗೇಟ್ ಪಾಸ್ ನೀಡಿದರು. ಪರಾಗ್ 6 ಎಸೆತಗಳಲ್ಲಿ 4 ರನ್ ಗಳಿಸಿ ಅಭಿಷೇಕ್ ಶರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರು. ಕಡಿಮೆ ರನ್ಗಳಿಗೆ ಮೊದಲ 5 ವಿಕೆಟ್. ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯದಲ್ಲಿ 9 ರನ್ಗಳಿಗೆ ಮೊದಲ 5 ವಿಕೆಟ್ ಕಳೆದುಕೊಂಡಿತು. ಇದು ಐಪಿಎಲ್ ಇತಿಹಾಸದಲ್ಲಿ ಕಡಿಮೆ ಮೊತ್ತಕ್ಕೆ ಮೊದಲ 5 ವಿಕೆಟ್ ಕಳೆದುಕೊಂಡ 2ನೇ ನಿದರ್ಶನವಾಗಿದೆ. ಕೊಚ್ಚಿ ಟಸ್ಕರ್ ಕೇರಳ ತಂಡ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 2011 ರಲ್ಲಿ 6 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿರುವುದು ಕಳಪೆ ದಾಖಲೆಯಾಗಿದೆ. ಆರ್ಸಿಬಿ 2014 ರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 17 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು 3ನೇ ಸ್ಥಾನದಲ್ಲಿದೆ.